ವಿಸ್ತರಣೆ ಜೊತೆಗೆ ನಿಗಮ ಮಂಡಳಿಗಳು ಬದಲಾಗುತ್ತಾ? ಎಲ್ಲಾ ನಿಗಮ ಮಂಡಳಿ ನೇಮಕ ರದ್ದು ಮಾಡಲಿದ್ದಾರಾ ಸಿಎಂ? ಸಂಪುಟ ಪಟ್ಟಿ ಫೈನಲ್ ವೇಳೆ ವರಿಷ್ಠರ ಜೊತೆ ಈ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ. ಹೈಕಮಾಂಡ್ ಒಪ್ಪಿಗೆ ಸಿಕ್ಕರೆ ನಿಗಮ ಮಂಡಳಿಗೂ ಹೊಸ ನೇಮಕ ಆಗುತ್ತೆ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಿಗಮ ಮಂಡಳಿಗಳಿಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಹೊಸ ನೇಮಕ ಆಗಲಿದೆ. ಮತಗಳನ್ನ ಸೆಳೆಯಬಲ್ಲ ಚುನಾವಣೆಯಲ್ಲಿ ಸೋತವರಿಗೆ ಆದ್ಯತೆ ನೀಡಲಾಗುತ್ತೆ. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಶಾಸಕರಿಗೂ ಕೂಡ ನಿಗಮ ಮಂಡಳಿಗಳಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ. ಅಸಮಾಧಾನಿತ ಶಾಸಕರಿಗೆ ಸ್ಥಾನ ನೀಡಿ ಸಮಾಧಾನ ಪಡಿಸೋದಕ್ಕೆ ಚಿಂತನೆ ನಡೆದಿದೆ. ಇರುವಂತ 20 ಸ್ಥಾನ, ಅದರಲ್ಲಿ 18 ಸಚಿವ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ದು, ಅದಕ್ಕೆ 2 ಪಟ್ಟು 3 ಪಟ್ಟು ಲಾಬಿ ನಡೀತಾ ಇದೆ ಸಚಿವಾಕಾಂಕ್ಷಿಗಳಿಂದ. ಹಾಗಾಗಿ ಅಸಮಾಧಾನಿತರಿಗೆ ನಿಗಮ ಮಂಡಳಿಯ ಸ್ಥಾನ ಕೊಟ್ಟು ಸಮಾಧಾನ ಪಡಿಸೋದಕ್ಕೂ ಕೂಡ ಪ್ಲಾನ್ ಇದೆ. ಸಂಪುಟ ಸರ್ಕಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಿದ್ರೆ ಸರ್ಕಾರದ ಬುಡವೆ ಅಲುಗಾಡತ್ತೆ, ಕ್ಯಾಬಿನೆಟ್ ಮುಂದೂಡಿಕೆ ಮಾಡಲು ತಂತ್ರ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾ, ಪೇಮೆಂಟ್ ಕೋಟಾ, ರೇಟ್ ಫಿಕ್ಸ್ ಆಗೋವರೆಗೂ ಸಂಪುಟ ವಿಸ್ತರಣೆ ಡೇಟ್ ಫಿಕ್ಸ್ ಆಗಲ್ಲ. ಕಾಂಗ್ರೆಸ್ನಲ್ಲಿ ಓಪನ್ ಸೀಕ್ರೆಟ್ ಇದೆ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಆರ್ ಹಿಡ್ಕೊಂಡು ಅಧಿವೇಶನ ಮುಂದಾಕ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರಿಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡಿದ್ರೆ ಈ ಸರ್ಕಾರದ ಬುಡ ಅಳ್ಳಾಡ್ತದೆ ಅನ್ನುವ ವಾಸ್ತವಿಕ ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹಾಗಾಗಿ ಎಸ್ಐಆರ್ ಅನ್ನು ನೆಪ ಒಡ್ಡಿ ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ. ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರು 12 ತಿಂಗಳಲ್ಲಿ 8 ತಿಂಗಳು ವಿದೇಶದಲ್ಲೇ ಇರ್ತಾರೆ, ಸ್ವದೇಶದಲ್ಲಿ ಯಾವಾಗ ಇರ್ತಾರೆ. ಸೊ ಎಸ್ಐಆರ್ಗೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ ಅಂತೇಳಿ. ಸೊ ಅದರ ಮುಂದಿನ ಭಾಗವಾಗಿ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.